Hi students, this is Naina ma'am here, and with this I welcome you all to the Services Management video class. From this video we are starting our most special and important chapter, banking and insurance. In that today's video is all about the insurance sector. Not in detail, we shall have in brief about what does in fact insurance stands for. In our daily life, especially in this pandemic, most of us are eagerly ಮೂವಿಂಗ್ ಟುವರ್ಡ್ಸ್ ದಿಸ್ ಇನ್ಶೂರೆನ್ಸ್ ಸೆಕ್ಟರ್ ಇಸ್ಂಟ್ ಇಟ್. ಅಂದ್ರೆ ಈ ಟೈಮಲ್ಲಿ ಇನ್ಶೂರೆನ್ಸ್ ಬೇಕು ಅಂತ ಅನ್ಸುತ್ತೆ. ಇಟ್ಸ್ ವೆರಿ ಹಾರ್ಡ್ ಟು ಫೈಂಡ್ ದೋಸ್ ಹೂ ಆರ್ ವಿತೌಟ್ ಇನ್ಶೂರೆನ್ಸ್ ಪಾಲಿಸಿ. ಹಾಗಾದ್ರೆ ಇನ್ಶೂರೆನ್ಸ್ ಅಂದ್ರೆ ಏನು? ಯಾರೋ ಒಬ್ರು ನೀವ್ ಹೇಳಿರ್ತಾರೆ, ಐ ಮೀನ್ ಟು ಸೇ ಕ್ಯಾಶುಯಲ್ ಆಗಿ ಮಾತಾಡ್ಬೇಕಾದ್ರೆ ಯು ವುಡ್ ಹ್ಯಾವ್ ಹರ್ಡ್ ಸಮ್ ಒನ್ ಸ್ಟೇಟಿಂಗ್ ದಿಸ್, ಇನ್ಶೂರೆನ್ಸ್ ಇಷ್ಟು ಬಂತಂತೆ ಅವರಿಗೆ, ಅವ್ರು ಹೋಗಿದ್ದಕ್ಕೆ. ನೋ, ಆಕ್ಸಿಡೆಂಟ್ ಆಯ್ತು, ವೈ ಕಾಂಟ್ ಯು ಕ್ಲೇಮ್ ದ ಇನ್ಶೂರೆನ್ಸ್? ಆಕ್ಸಿಡೆಂಟ್ ಆಗಿದೆ, ಇನ್ಶೂರೆನ್ಸ್ ಕ್ಲೇಮ್ ಮಾಡಲಿಲ್ಲ, ಮನೆಗ್ ಬೆಂಕಿ ಹತ್ತಿದೆ, ಇನ್ಶೂರೆನ್ಸ್ ಕ್ಲೇಮ್ ಮಾಡಿ. ಪ್ರಾಡಕ್ಟ್ ಎಲ್ಲ ಲಾಸ್ ಆಗಿದೆ, ಇನ್ಶೂರೆನ್ಸ್ ಕ್ಲೇಮ್ ಮಾಡಿ. ಯು ಹರ್ಡ್ ನೋ, ಇನ್ ಅವರ್ ಡೈಲಿ ಲೈಫ್ ವಿ ಬೀನ್ ವಿತ್ ಆಲ್ ದೀಸ್ ವರ್ಡ್ಸ್. ಇಫ್ ಸೊ, what does in fact insurance stands for? Any once have you asked this question to yourself? In fact, what does this insurance is? Have you any once, at least any one day, any one fine day? Simple, listen here. Insurance is in fact transferring of risk. Think, ನಾನು ಗಾಡಿ ಸ್ಕೂಟಿ ಹೊಡ್ಕೊಂಡು ಹೋಗ್ತಾ ಇರ್ತೀನಿ, ಸ್ಕೂಟಿಗೆ ಆಕ್ಸಿಡೆಂಟ್ ಆಗುತ್ತೆ, ಏನೇನ್ ಖರ್ಚಾಗುತ್ತೋ ಐ ಆಮ್ ಸಪೋಸ್ ಟು ಬೇರ್. ಇನ್ಸ್ಟೆಡ್ ಇಫ್ ಐ ಗೋ ವಿತ್ ದ ಇನ್ಶೂರೆನ್ಸ್, ನಾನ್ ಇನ್ಶೂರೆನ್ಸ್ ಮಾಡಿಸಿದೀನಿ, ಆಗ ಖರ್ಚನ್ನ ಐ ಕ್ಯಾನ್ ರಿಕವರ್ ಬೈ ದ ಇನ್ಶೂರೆನ್ಸ್. ಇನ್ ದ ಸೆನ್ಸ್ ದ ರಿಸ್ಕ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್. ನಾನ್ ಬೇರ್ ಮಾಡ್ಬೇಕಾಗಿರೋ ರಿಸ್ಕ್ ನ ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ಇನ್ ಫ್ಯಾಕ್ಟ್ ಸ್ಟ್ಯಾಂಡ್ಸ್ ಫಾರ್. ಕಮ್ ಟು ಒನ್ ಮೋರ್ ಎಲ್ಸ್ ಇನ್ಶೂರೆನ್ಸ್. ನಾನ್ ಇನ್ಶೂರೆನ್ಸ್ ಮಾಡಿಸಿದೀನಿ, ಈಗ ನೋಡಿ ನಮ್ ಮನೇಲಿ ಜಸ್ಟ್ ಥಿಂಕ್ ಐ ಆಮ್ ದ ಓನ್ಲಿ ಅರ್ನಿಂಗ್ ಹ್ಯಾಂಡ್. ನಾನೊಬ್ಳೆ ಅರ್ನಿಂಗ್ ಹ್ಯಾಂಡ್ ಅಂತ ಅನ್ಕೊಳ್ಳಿ ನನ್ನ ಮನೇಲಿ. ಸೊ ಡೈಲಿ ಲೈಫ್ ಚೆನ್ನಾಗಿತ್ತು, ಆಲ್ ಆಫ್ ಅ ಸಡನ್ ಐ ಡೈಡ್. ಯಾವ ಏನೋ ಒಂದು ಇಶ್ಯೂ ಇಂದ ನಾನು ಸತ್ತೆ ಅಂತ ಅನ್ಕೊಳ್ಳಿ. ನಾನ್ ಸತ್ರೆ ವಾಟ್ ಮೈ ಫ್ಯಾಮಿಲಿ ಈಸ್ ಸಪೋಸ್ ಟು ಡೂ? Because I was the only earning hand? No. Then what my family should do now? So we will go with the insurance. Why? Because ನನಗೆ ಏನಾರು ಆಗಿ ನಾನ್ ಹೋದ್ರೂ ಕೂಡ ಇನ್ಶೂರೆನ್ಸ್ ದುಡ್ಡಿರುತ್ತಾ? ರಿಸ್ಕ್ ನ ಏನ್ ಮಾಡ್ದೆ? ಟ್ರಾನ್ಸ್ಫರ್ ಮಾಡ್ದೆ. ಆ ಇನ್ಶೂರೆನ್ಸ್ ದುಡ್ಡಿಂದ ನನ್ನ ಫ್ಯಾಮಿಲಿ ನಡೆಸ್ಬೋದಾ? ಗೆಟಿಂಗ್. So this is all about actual insurance. The whole picture stands for. Okay. So we shall go for the meaning of insurance then. See, insurance is a contract entered between two parties. The company assuring in the contract of insurance to compensate is known as insurer or assurer, while the person to whom such assurance is given is called as assured or insured. In this contract, the insurer is liable to compensate for the specific loss to the insured who has paid regular consideration, that is an insurance premium. See, the whole meaning is very simple. In simple, we can say that it's all about a contract between two parties. ಇಬ್ರು ಮಧ್ಯ ಆಗುವಂತ ಕಾಂಟ್ರಾಕ್ಟ್ ಇನ್ಶೂರೆನ್ಸ್. ಸೊ ಹೂ ಆರ್ ದ ಟೂ ಪಾರ್ಟೀಸ್ ದಟ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ದ ಇನ್ಶೂರೆನ್ಸ್ ಈಸ್ ಇನ್ಶೂರ್ಡ್ ಅಂಡ್ ಇನ್ಶೂರರ್. ಅಂದ್ರೆ ಒಬ್ಬ ಇನ್ಶೂರೆನ್ಸ್ ಮಾಡಿಸ್ಕೊಡೋರು, ಇನ್ನೊಬ್ರು ಇನ್ಶೂರೆನ್ಸ್ ಮಾಡಿಸೋನು. ಸಿಂಪಲ್. ಸಿ ಹಿಯರ್, ಇನ್ಶೂರೆನ್ಸ್ ಕಂಪನಿ ನಿಮಗೆ ಇನ್ಶೂರೆನ್ಸ್ ಪಾಲಿಸಿ ಕೊಡ್ತಾರ? ದೇ ಆರ್ ವಾಟ್? ದೇ ಆರ್ ಇನ್ಶೂರರ್ ಬಿಕಾಸ್ ದೇ ಆರ್ ಪ್ರೊವೈಡಿಂಗ್ ಯು ದಿಸ್ ಫೆಸಿಲಿಟಿ. Those who provides you the facility is insurer. To whom that facility is provided, no, insured. ಇನ್ಶೂರೆನ್ಸ್ ಕಂಪನಿ ಇನ್ಶೂರರ್ ಆಗುತ್ತೆ. ನಾನು ಇನ್ಶೂರೆನ್ಸ್ ಕಂಪನಿಗೆ ಹೋಗಿ ಇಫ್ ಸೊ ಐ ಪರ್ಚೇಸ್ ಇನ್ಶೂರೆನ್ಸ್ ಪಾಲಿಸಿ, ಐ ವಿಲ್ ಬಿ ಇನ್ಶೂರ್ಡ್. ದ ಪರ್ಸನ್ ಹೂ ಗೆಟ್ಸ್ ಕವರ್ಡ್ ಅಂಡರ್ ದ ಇನ್ಶೂರೆನ್ಸ್ ಪಾಲಿಸಿ will be called as insured. The person who offer this facility will be called as insurer. In the sense, insurance company. Okay, you can ask me the question, ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ವಿ ಅಂತ ಅಂತಾರಲ್ಲ, ಅವ್ರಿಗೇನ್ ಹುಚ್ಚ ಇನ್ಶೂರೆನ್ಸ್ ಕಂಪ್ನಿ ನಡ್ಸೋರ್ಗೆ ತುಂಬಾ ಲಕ್ಷ ಕಟ್ಟೆ ದುಡ್ಡು ಕೊಡೋದು ಒಂದೇ ಸಲ? ಸೊ ವಾಟ್ ದೇ ಡೂ ನೋ, ಆಬ್ವಿಯಸ್ಲಿ ಕೀಪ್ ಇನ್ ಮೈಂಡ್, ನಾವ್ ಇಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಕಟ್ಟಿರ್ತೀವಿ. ಕನ್ಸಿಡರೇಷನ್ ಇನ್ ದ ಸೆನ್ಸ್ ಕ್ವಿಡ್ ಪ್ರೋ ಕ್ಯೂ. ವಾಟ್ ವಿ ಮೀನ್ ಈಸ್ ಮನಿ. ದುಡ್ಡು ನಾವ್ ಕಟ್ಟಿರ್ತೀವಲ್ವಾ,
ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂದ್ರೆ ಇನ್ಶೂರೆನ್ಸ್ ಪಾಲಿಸಿ ಸುಮ್ಮನೆ ಕೊಡ್ತಾರಾ? ವಿ ಆರ್ ಸಪೋಸ್ ಟು ಪೇ ಸಚ್ ಮಚ್ ಆಫ್ ಅಮೌಂಟ್, ನೋ, ದ ಸಮ್ ವಾಟ್ ವಿ ಪೇ, ನೋ, ದಟ್ ವಿಲ್ ಬಿ ಕಾಲ್ಡ್ ಆಸ್ ಇನ್ಶೂರೆನ್ಸ್ ಪ್ರೀಮಿಯಂ. ದೇ ಗಾನ್ ಬಿಲ್ಡಿಂಗ್ ದಟ್ ಇನ್ಶೂರೆನ್ಸ್ ಪ್ರೀಮಿಯಂ. ನಾವು ದುಡ್ಡು ಕಟ್ತಾ ಇರ್ತೀವಲ್ಲ, ಅದು ನಾವು ಸೇರ್ಸ್ಕೊಂತ ಹೋಗ್ತಾರೆ. One fine day, either it will mature or the person to whom it has been injured will die. ಅದೆರಡರಲ್ಲಿ ಯಾವ್ದಾದ್ರು ಒಂದ್ ಆದ್ರೂ ಕೂಡ ಯಾವ್ದು ಫಸ್ಟ್ ಆಗುತ್ತೆ, on the happening of that event, that particular insurance amounts get recovered. Okay, simple. Keep in mind, insurance is all about a transfer of risk. ಮನುಷ್ಯರಿಗೆ ಮಾತ್ರ ಇನ್ಶೂರೆನ್ಸ್ ಮಾಡ್ತೀವಿ ಅಂತ ಅನ್ಸ್ಕೊಂಡ್ರೆ ಅದು ತಪ್ಪಾಗುತ್ತೆ. ಹೋಮ್ ಇನ್ಶೂರೆನ್ಸ್ ಮಾಡಿಸ್ತೀವಿ, ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸ್ತೀವಿ, ಇಸೆಂಟ್ ಇಟ್? ಇನ್ಶೂರೆನ್ಸ್ ತೋರಿಸಿ ಅಂತ ಹೇಳಲ್ವಾ? ನೀವು ಗಾಡಿ ಹೊಡ್ಕೊಂಡು ಹೋಗ್ತಿರ್ತೀರಾ, ಸೀಸ್ ಆಯ್ತು ಅಂತ ಅನ್ಕೊಳ್ಳಿ, ಡೋಂಟ್ ದೇ ಆಸ್ಕ್ ಯು ಡ್ರೈವಿಂಗ್ ಲೈಸೆನ್ಸ್ ಇನ್ಶೂರೆನ್ಸ್ ಕೇಳ್ತಾರಲ್ವಾ? ಆಲ್ ಇಟ್ ಆಕ್ಟ್ಸ್ as a proof. Okay, so this is all about, in fact, insurance stands for. In simple, we can say it's an agreement between two parties, they are insured and insurer, whereby the insured agrees to take the risk of insurer in return for the consideration which is paid by the insurer, and which will be gets repaid on the happening of certain event. Okay, so this is all about insurance stands for. So in this, mainly we will concentrate on the types of insurance. On concentrating the types, life and general, we go with further classification, and thereafter our insurance concept ends as per your syllabi. Okay, so coming to the types of insurance, we got two types of insurance: life insurance and one more is general insurance. ನಿನ್ ಪ್ರಾಣಕ್ಕೋಸ್ಕರ ಮಾಡಿಸಿದ್ರೆ ಲೈಫ್ ಇನ್ಶೂರೆನ್ಸ್, ನಿನ್ ಪ್ರಾಣ ಬಿಟ್ಟು ಬೇರೆ ಯಾವುದಕ್ಕೆ ಮಾಡಿಸಿದ್ರು ಜನರಲ್ ಇನ್ಶೂರೆನ್ಸ್. ಫಾರ್ ಎಕ್ಸಾಂಪಲ್, ಥಿಂಕ್, ನನಗೋಸ್ಕರ ನಾನು ಇನ್ಶೂರೆನ್ಸ್ ಮಾಡಿಸ್ತೀನಿ. ಆ ಇನ್ಶೂರೆನ್ಸ್ ಹೇಗ್ ಮಾಡಿಸ್ತೀನಿ? 5 ವರ್ಷಕ್ಕೆ ಮಾಡಿಸ್ತೀನಿ ಅಂತ ಅನ್ಕೊಳ್ಳಿ, ಬೇಡ 10 ವರ್ಷಕ್ಕೆ ಮಾಡಿಸ್ತೀನಿ ಅಂತ ಅನ್ಕೊಳ್ಳಿ. 10 ವರ್ಷ ಆದ್ಮೇಲೆ ದೇ ವಿಲ್ ಸಿ, ಆ 10 ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತೆ. ಆ 10 ವರ್ಷ ಯಾವ್ದು ಫಸ್ಟ್ ಆಗುತ್ತೆ? ಒಂದು ನಾನು ಐ ಮೀನ್ ಟು ಸೇ, ಯಾರಾದ್ರೂ ಒಬ್ರು ಮಾಡಿಸಿದ್ರೆ ಅವ್ರು ಸಾಯದ್ ಫಸ್ಟಾ ಅಥವಾ 10 ವರ್ಷ ಕಂಪ್ಲೀಟ್ ಆಗೋದ್ ಫಸ್ಟಾ? On the happening of the very first event will be considered for the repayment of the premium. Okay, whatever the insurance premium that has been paid. Okay, so this is all about, in fact. Okay, ನನಗ್ ಮಾಡಿಸಿದೆ ಲೈಫ್ ಇನ್ಶೂರೆನ್ಸ್, ನನ್ ಗಾಡಿಗೆ ಮಾಡಿಸ್ತೀನಿ, ದಟ್ ವಿಲ್ ಬಿ ಜನರಲ್ ಇನ್ಶೂರೆನ್ಸ್. ನನ್ನ ಹೆಲ್ತಿಗೆ ಮಾಡಿಸ್ತೀನಿ ಇನ್ ದ ಸೆನ್ಸ್, ಇನ್ ಆರ್ಡರ್ ಟು ಬೇರ್ ಮೈ ಮೆಡಿಕಲ್ ಎಕ್ಸ್ಪೆನ್ಸಸ್, ಹೆಲ್ತ್ ಇನ್ಶೂರೆನ್ಸ್. ನನ್ ಮನೆಗ್ ಮಾಡಿದೆ ಹೋಮ್ ಇನ್ಶೂರೆನ್ಸ್, ನನ್ ಗಾಡಿಗೆ ಮಾಡಿಸಿದೆ ಆಸ್ ಐ ಸೆಡ್ ಮೋಟಾರ್ ಇನ್ಶೂರೆನ್ಸ್. ನಾನು ಒಂದೂರಿಂದ ಇನ್ನೊಂದೂರಿಗೆ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡೆ. See, for example, I thought of going to world tour. I thought of being with the world tour, and I'm very crazy about it. So was thought of commencing. So ನಾನು ವರ್ಲ್ಡ್ ಟೂರ್ ಮಾಡ್ಬೇಕು ಅಂತ ಅನ್ಕೊಂಡೆ. ಏನಾರ ಆಗ್ಬೋದಲ್ವಾ? ಟ್ರಾವೆಲ್ ಇನ್ಶೂರೆನ್ಸ್, ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾರ ಆಗ್ಬೋದು ನನಗೆ. ಸೊ ದಟ್ ಇಸ್ ಟ್ರಾವೆಲ್ ಇನ್ಶೂರೆನ್ಸ್. ಓಕೆ, ಈವನ್ ಯು ಗಾಟ್, ಈಗ ಮನೇಲಿ ಇರ್ತೀವಿ, ಮನೇಲಿ ಎಷ್ಟು ಬಂಗಾರದ ಸಾಮಾನೆಲ್ಲ ಇತ್ತು, ಯಾರೋ ಕಳ್ಳ ಬಂದ, ಬಂಗಾರ ದೋಚ್ಕೊಂಡ ಹೋದ, ಯು ಈವನ್ ಗಾಟ್ ಕ್ರೈಮ್ ಇನ್ಶೂರೆನ್ಸ್. Okay, all these insurance will be covered in the general insurance. Listening this, don't think that there are no types in the life insurance. Even you go with also. Now we shall go with the meaning of life insurance and general insurance in this class. So general insurance. General insurance, one more name is non-life insurance. Okay, general insurance or non-life insurance policies, including automobile or home owners policies, which stands for non-life, artificial. Okay, provide payments depending on the loss from a particular financial event. ಅಂದ್ರೆ ಆ ಪರ್ಟಿಕ್ಯುಲರ್ ಆಗಿರೋದ್ರಿಂದ ಎಷ್ಟು ಲಾಸ್ ಆಗಿದೆ ಅನ್ನೋದ್ರ ಮೇಲೆ ಕೊಡ್ತಾರೆ ದುಡ್ಡು. ತುಂಬಾ ಲಾಸ್ ಆಗಿದ್ರೆ ಆ ಲಾಸಿಗೆ ತಕ್ಕಂಗೆ, ಸ್ವಲ್ಪ ಲಾಸ್ ಹಾಕಿದ್ರೆ ನಿಮಗೆ ಆಗಿರೋ, ಫಾರ್ ಎಕ್ಸಾಂಪಲ್, ಮನೆಗೆ ಬೆಂಕಿ ಹತ್ತಿತ್ತು, ಓಕೆ ಡನ್. ನಿಮ್ಮ ಮನೆಗೆ ಬೆಂಕಿ ಹತ್ತಿರೋದ್ರಿಂದ ನಿಮ್ಗೆ ಎಷ್ಟು ಲಾಸ್ ಆಗಿದೆ ಅನ್ನೋದ್ರ ಮೇಲೆ ದೇ ವಿಲ್ ಪೇ. 10% ಲಾಸ್ ಆಗಿದೆನಾ, 50% ಆಗಿದೆನಾ, 20% ಆಗಿದೆನಾ, on that basis they will pay. Okay, so that's what they say in this. General insurance typically comprises any insurance that is not to be determined as the life insurance. I said, ನನಗ್ ಮಾಡಿಸಿದ್ರೆ ಲೈಫ್ ಇನ್ಶೂರೆನ್ಸ್, ನನಗ್ ಬಿಟ್ಟು ಒಬ್ಬ ಜೀವಕ್ ಬಿಟ್ಟು, ಒಂದು ಹ್ಯೂಮನ್ ಬೀಯಿಂಗ್ ಬಿಟ್ಟು ಯಾರಿಗೆ ಮಾಡಿಸಿದ್ರು ಜನರಲ್ ಇನ್ಶೂರೆನ್ಸ್. ನನಗ್ ಮಾಡಿಸಿದ್ರೆ ಲೈಫ್ ಇನ್ಶೂರೆನ್ಸ್, ನಾನು ಹಾಕೊಂಡಿರೋ ಸರಕ್ ಮಾಡಿಸ್ತೀನಿ, ನಾನು ಯೂಸ್ ಮಾಡೋ ಮೋಟಾರ್ ವೆಹಿಕಲ್ ಮಾಡಿಸ್ತೀನಿ, ನನ್ ಮನೆಗ್ ಮಾಡಿಸ್ತೀನಿ, ನನ್ ಫ್ಯಾಕ್ಟ್ರಿಗೆ ಮಾಡಿಸ್ತೀನಿ. That is general insurance. Okay, it is called property and casualty insurance in the USA. See, in the USA it is called as
Property insurance. Why? Because the insurance will be held or the policy will be considered for the non-living things. No. So property. And non-life insurance in continental Europe. The next is life insurance. Very simple. As I said, it is whole and solely for the life. In life insurance contract, the human life is assured against old age, illness, accident, death, etc. I said you with an example even. Life insurance contract is not a contract indemnity. Hence, the insurer has to reimburse a definite sum on the maturity or completion of policy. Life insurance is only for those who survive and not for the person who passes away. It's a moral responsibility of every person to protect his family member from uncertain circumstances of death. Hence, life insurance plays a very vital role in the world. I said no. ಒಬ್ಬ ಅರ್ನಿಂಗ್ ಹ್ಯಾಂಡು ಸತ್ತೋದ್ರೆ what their family members are supposed to read, isn't it? What about their livelihood? After all, insurance will take over this. Okay, so this is all about today's class. Hope it was interesting, and in the next coming classes we shall go with in details regarding types of general insurance and types of life insurance, and there we will end our insurance part and we shall move for what? Simple banking sector. And thank you, and hope it's understanding and hope it understood to you all. And this is all about today. Thank you.